ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ, ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ, ಆಟಕ್ಕೆ ಕಥೆಯಿಲ್ಲ ಮೊದಲಿಲ್ಲ ಕಡೆಯಿಲ್ಲ, ನೋಟಕರು ಮಾಟಕರೇ ಮಂಕುತಿಮ್ಮ. 254ನೇ ಕಗ್ಗ ಇದು. ಈ ಕಾನ್ಸೆಪ್ಟ್ ನ ಶೇಕ್ಸ್ಪಿಯರ್ ಆದಿಯಾಗಿ ಎಲ್ಲ ಎಷ್ಟೋ ಮಹಾಕವಿಗಳು, ಸಾಹಿತಿಗಳು, ದಾರ್ಶನಿಕರು ಎಲ್ಲರೂ ಹೇಳಿರುವಂಥದ್ದೇ. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ, ಬ್ರಹ್ಮಾಂಡ ಈ ಜಗತ್ತು ಅನ್ನುವ ನಾಟಕ ರಂಗದಲ್ಲಿ ಒಂದ್ ನಾಟಕನ ನೋಡು. ಕೋಟಿ ನಟರು ಆಂತಿಹರು, ಆಂತಿಹರು ಅಂದ್ರೆ ತೊಟ್ಟಿದ್ದಾರೆ, ನಟಿಸ್ತಾ ಇದ್ದಾರೆ. ಏನು? ಚಿತ್ರ ಪಾತ್ರಗಳ, ಬೇರೆ ಬೇರೆ ಪಾತ್ರಗಳನ್ನ ಕೋಟಿ ಕೋಟಿ ನಟರು ನಿರ್ವಹಿಸ್ತಾ ಇದ್ದಾರೆ. ಆಟಕ್ಕೆ, ಈ ಆಟಕ್ಕೆ ಕಥೆ ಇಲ್ಲ, ಯಾವ ಕಥೆನೂ ಇಲ್ಲ. ನಾವ್ ಯಾವ ಕಥೆ ಕಾಣ್ತೀವೋ ಅದೇ ಕಥೆ. ಮೊದಲಿಲ್ಲ ಕೊನೆ ಇಲ್ಲ, ಶುರುನು ಇಲ್ಲ ಕೊನೆನೂ, ನಿರಂತರವಾಗಿ ನಡೀತಾ ಇರುವಂತಹ ಆಟ ಇದು. ಮತ್ತೆ ಇನ್ನೊಂದೇನಂದ್ರೆ, ನೋಟಕರೇ ಮಾಟಕರು, ನಾಟಕವನ್ನ ಆಡುವವರೇ ನಾಟಕವನ್ನ ನೋಡುವವರು ಕೂಡ ಅಂತ ಈ ಜಗತ್ತಿನ ಬಗ್ಗೆ ಹೇಳ್ತಾರೆ. ನೀವೆಲ್ಲ ಕೇಳಿರ್ಬೋದು, ದ ಶೋ ಮಸ್ಟ್ ಗೋ ಆನ್ ಅಂತ. ಯಾರಿರ್ಲಿ ಯಾರಿಲ್ದೆ ಇರ್ಲಿ, ಕೆಲವರು ಹೊಸದಾಗಿ ಬರ್ತಾರೆ, ಕೆಲವರು ಇದ್ದವ್ರು ಹೋಗ್ತಾರೆ, ಒಟ್ಟು ನಾಟಕ ನಡೀತಾ ಇರ್ಬೇಕು, ನಾಟಕದ ಶೋ ಮುಂದುವರಿತಾ ಇರ್ಬೇಕು. ಈ ಜಗತ್ತು ಹಾಗೇನೆ ಅಂತ. ನೋಡುವವರು ಮಾಡುವವರು ಎಲ್ಲರೂ ಒಂದೇ. ಇಲ್ಲಿ ನಾಟಕ ಅಂತ ಅಂದ್ರೆ ನಕಲಿ ಅಂತ ಅಲ್ಲ, ಏನೋ ನಾಟಕ ಮಾಡ್ತಾ ಇದ್ದಾರೆ, ಒಳಗೊಂದಿಟ್ಕೊಂಡು ಹೊರಗೊಂದು ತೋರಿಸ್ತಿದ್ದಾಳೆ, ಆ ತರ ಅರ್ಥ ಅಲ್ಲ ಇದು. ಇದು ಆ ಕಾರಣದಿಂದನೇ ಇಲ್ಲಿ ನೋಟಕರು ಮಾಟಕರಿ ಅಂತ ಹೇಳ್ತಾ ಇರೋದು. ಯಾರು ನೋಡ್ತಾ ಇದ್ದಾರೆ ಅವರು ಅದರಲ್ಲಿ ಪಾತ್ರ ವಹಿಸೋರೇನು, ಅವರು ಅದರಲ್ಲಿ ಮಾಡೋರೇನು. DVG ಅವರೇ ಇನ್ನೂ ಎಷ್ಟೋ ಹಲವು ಕಗ್ಗಗಳಲ್ಲಿ ಹೇಳ್ತಾರೆ, ಇದೊಂದು ಆಟ ಅಂತ ಇಟ್ಕೊಂಡು ನೀನು ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡು. ಇಲ್ಲಿ ಬದುಕು ಈಸ್ ಅ ಗೇಮ್. ಭಗವಂತನು ಆಡ್ತಾ ಇದ್ದಾನೆ, ನೀನು ಆಟ ಆಡು. ಅವ್ನ ಜೊತೆಗಾದ್ರೆ ಜೊತೆಗೆ, ಅವ್ನ ವಿರುದ್ಧ ಆದ್ರೆ ವಿರುದ್ಧ, ಒಟ್ಟು ಆಟ ಆಡು. ಆಟ ಅಂತ ತಿಳ್ಕೊಂಡು ಅದನ್ನ ಮುಗಿಸ್ಬೇಕು ಅನ್ನೋ ಅರ್ಥದಲ್ಲಿ ಇದೂನು ಹಾಗೆ. ಇಡೀ ಬ್ರಹ್ಮಾಂಡದ ರಂಗಸ್ಥಳ ಒಂದು ನಾಟಕ. ಇಲ್ಲಿ ಏನೇನೋ ನಡೀತಾ ಇದೆ. ನಾವು ನಮ್ಮ ಬದುಕಿನಲ್ಲಿ ಮಕ್ಕಳ ವೇಷ ಧರಿಸಿರ್ತೀವಿ, ಅದಾದ್ಮೇಲೆ ನಾವು ಹೊರಗಿನ ಕೆಲಸ ಮಾಡುವಾಗ ಇನ್ಯಾವುದೋ ಒಂದು, ನಾವ್ ಯಾವ್ದನ್ನ ಮಾಡ್ತಿದೀವೋ ಅದರ ವೇಷ ಧರಿಸಿರ್ತೀವಿ. ಮಗಳ ವೇಷ ಧರಿಸಿರ್ತೀನಿ, ಸೊಸೆಯ ವೇಷ ಧರಿಸಿರ್ತೀನಿ, ಸ್ನೇಹಿತೆಯ ವೇಷ ಧರಿಸಿರ್ತೀನಿ. 10 ಹಲವು ವೇಷಗಳನ್ನ ಧರಿಸಿ ಒಂದು ಬದುಕನ್ನ ನಾವು ಸಾಗಿಸ್ತೀವಿ. ಆದ್ಮೇಲೆ ನಾವು ಹೋಗ್ತೀವಿ, ನಮ್ ಜಾಗಕ್ಕೆ ಇನ್ನೊಬ್ರು ಬರ್ತಾರೆ. ಸೊ ನಾವು ಇಲ್ಲಿ ನೋಡ್ಬೇಕಾದೇನು ಅಂದ್ರೆ, ನನ್ನ ಪಾತ್ರ ಇದೆಯಲ್ಲ ಅದು ಗೌಣವಾದ್ದೆ. ನನ್ನ ಕೋಳಿ ಕೂಗ್ಲಿಲ್ಲ ಅಂದ್ರೆ ಬೆಳಗಾಗಲ್ಲ ಅಂತ ತಿಳ್ಕೊಳ್ಳುವಂತಹ ಭ್ರಮೆಯಲ್ಲಿ ನಾವ್ ಯಾರು ಬದುಕೋದು ಬೇಡ. ಇದೊಂದು ದೊಡ್ಡ ರಂಗಸ್ಥಳ. ನಾವೆಲ್ಲ ಇಲ್ಲಿ ಬಂದು ನಮ್ಮ ನಮ್ಮ ಪಾತ್ರಗಳನ್ನ ಮಾಡಿ ಹೋಗ್ತಿರ್ತೀವಿ ಅಷ್ಟೇ. ಅದಕ್ಕೆ ನಾವು ತುಂಬಾ ದೊಡ್ಡ ಅರ್ಥಗಳನ್ನ ಕೊಟ್ಟು, ತುಂಬಾ ದೊಡ್ಡ ಗಂಭೀರವಾದ ಅರ್ಥಗಳನ್ನ ಅರ್ಥೈಸಿ ನಮ್ಮನ್ನ ನಾವು ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋ ಅಗತ್ಯ ಇಲ್ಲ. ನಾವೆಲ್ಲರೂ ಗೌಣರು. ಒಟ್ಟಾರೆಯಾಗಿ ಇಡೀ ರಂಗಸ್ಥಳ ನಡೀತಿದೆಯಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದು ನಡೀತಾನೆ ಹೋಗುತ್ತೆ. ಈ ಸೇವರ್ತ್ ಅನ್ನೋ ಇದ್ರಲ್ಲಿ ನಾ ಈ ಮುಂಚೆನೂ ಒಂದ್ಸಲ ಹೇಳಿದ್ದೆ, ಅರ್ತ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್, ಸೇವ್ ಯೋರ್ ಸೆಲ್ಫ್ ಅಂತ. ನಮ್ಮನ್ನ ನಾವು ಕಾಪಾಡ್ಕೋಬೇಕಷ್ಟೇ, ಅರ್ಥನ್ನ ಕಾಪಾಡೋ ಜವಾಬ್ದಾರಿ ನಾವೇನು ತಗೋಬೇಕಾಗಿಲ್ಲ. ಆದ್ರಿಂದ ನಾವೆಲ್ಲರೂ ನೋಟಕರು ಹೌದು, ಮಾಟಕರು ಹೌದು. ನಮ್ಮ ನಾಟಕಗಳು, ನಮ್ಮ ನಮ್ಮ ಕಥೆಗಳು, ಆಟಗಳು ತುದಿ ಮೊದಲಿಲ್ಲದೆ ನಡೀತಿರ್ಲಿ, ಸುಖಾಂತ್ಯವಾಗಿ ನಡೀಲಿ ಅಂತ ಹಾರೈಸ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.